ನೋಡ್ರಿ ನಮ್ಮ ಮನೇಲಿ ನಾವು ಮಾಡ್ತಾ ಇರೋದು ಜೋಳದ ಕಡುಬು. ಇವ ಪ್ಯೂರ್ಲಿ ಉತ್ತರ ಕರ್ನಾಟಕದ ಫೇಮಸ್ ಅಂದ್ರೆ ಫೇಮಸ್. ನೀವು ಹೆಂಗೆ ಈ ಕಡೆ ತಿಂಡಿ ಅಂತಿರಲ್ಲ ಹಂಗೆ ನಮ್ಮ ಕಡೆ ಇದಕ್ಕೆ ನಾಷ್ಟ ಅಂತೀವಿ. ನಮ್ಮ ನಾಷ್ಟನೂ ಆಯಿತು, ಊಟನೂ ಆಯಿತು, ಮಧ್ಯಾಹ್ನ ಊಟ ಆಯಿತು, ರಾತ್ರಿ ಊಟ ಆಯಿತು. ಯಾವ್ದ್ರಲ್ಲಿ ಬೇಕಾದರೂ ತಿನ್ಬೋದು. ಚೆನ್ನಾಗಿ ಖಾರ ಹಾಕಿರ್ತೀವಿ, ಹಸಿ ಖಾರ, ಕೊತ್ತಂಬರಿ ಎಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಒಂದ್ಸಲ ತಿಂದು ನೋಡ್ರಿ, ಬಾಯಲ್ಲಿ ಹಾಗೆ ನೀರು ಬರುತ್ತೆ. ನೆಕ್ಸ್ಟ್ ಟೈಮ್ ಇದು ಎಲ್ಲಿ ಸಿಗುತ್ತೆ ಅಂತ ಹುಡುಕಾಡ್ಕೊಂಡು ಹೋಗ್ಬೇಕು. ಇದರದ್ದು ರೆಸಿಪಿ ಏನಿದೆ ಅದನ್ನ ಕಂಟೈನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದು ಮಕ್ಳಿಗೆ ಎಷ್ಟು ಒಳ್ಳೇದಂದರೆ ಖಾರ ಇರುತ್ತೆ ಅಂತ ತಲೆ ಹಾಕೋಬಿಡಿ. ಇದರಲ್ಲಿ 5 ಥರ ಹಿಟ್ಟು ಮಿಕ್ಸ್ ಮಾಡಿರ್ತೀವಿ. ಮಲ್ಟಿಗ್ರೇನ್ ಅಂತಿರಲ್ಲ ನೀವು ಸಿಟಿಯವರು, ಹಂಗೆ ಹಳ್ಳಿ ಕಡೆ ಮಲ್ಟಿಗ್ರೇನ್ ತಿಂಡಿ ಇದು. ಇದನ್ನು ತಿಂತಾ ಇದ್ದರೆ ಹಂಗೆ ಮೈಯಲ್ಲೆಲ್ಲ ಶಕ್ತಿ ಬಂದ್ಬಿಡೋಕೆ ಹಂಗಿರುತ್ತೆ. ಇದರಲ್ಲಿ ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡು ಮಾಡಿರೋದು. ಆಮೇಲೆ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಅಂತ ಜೀರಿಗೆ, ಮಸಾಲೆ ಎಲ್ಲ ಹಾಕಿರ್ತೀವಿ. ತುಂಬ ಚೆನ್ನಾಗಿ. ಆಮೇಲೆ ಇದು ಕೆಡಲ್ಲ ರೀ, ನೀವು ಎಷ್ಟು ಬೇಕಾದ ದಿನ ಇಟ್ಕೊಂಡು ತಿನ್ಬೋದು, ಕೆಡಲ್ಲ. ಹಾಗೆ ತಿಂದು ಎಂಜಾಯ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.